ಕುರಿ ಪಾಪಣ್ಣ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ಮದ್ದೂರು ತಾಲೂಕು ತೊರೆಶೆಟ್ಟಳ್ಳಿ ಗ್ರಾಮ ಜಗದೀಶ್ ಅವ್ರ ಮನೆಯಲ್ಲಿದ್ದೀವಿ. ಇವರು ರೇಷ್ಮೆ ಸಾಕಾಣಿಕೆ ಜೊತೆಗೆ ಬಂಡೂರು ಕುರಿಗಳನ್ನ ಸಾಕ್ತಾರೆ. ಮತ್ತು ಈಗ ತಾನೇ ನೀವು ನೋಡಿದಂಥ ಬೀಟೆಲ್ ಮೇಕೆಗಳನ್ನ ಸಾಕ್ತಾರೆ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಒಳ್ಳೆ ಜಾತಿ ಬೀಟೆಲ್ ಮೇಕೆಗಳನ್ನ ಇವರು ಸಾಕಾಣಿಕೆ ಮಾಡಿದ್ದಾರೆ. ನೋಡೋಕ್ಕೆ ಒಂಥರ ಖುಷಿ, ತುಂಬ ಖುಷಿ. ಒಳ್ಳೆ ಪ್ಯೂರ್ ಬೀಟಲ್ ಮೇಕೆಗಳನ್ನ ಸಾಕಿದ್ದಾರೆ. ನೋಡಿ ಯಾವ ರೀತಿ ಇದು ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಸಾಕಿದ್ದಾರೆ. ಜೊತೆಗೆ ಪ್ಯೂರ್ ಬಂಡೂರು ಮರಿಗಳು ನೋಡಿ. ತುಂಬ ಮುದ್ದಾದಂತಹ ಬಂಡೂರು ಮರಿಗಳಿದ್ದಾವೆ. ಇವರು ರೇಷ್ಮೆ ಕೃಷಿನಲ್ಲಿ ಇವರೇ ಜಗದೀಶ್ ಅವರು. ರೇಷ್ಮೆ ಕೃಷಿನಲ್ಲಿ ಇವರಿಗೆ ಪ್ರಗತಿಪರ ರೈತ ಅಂತ ಅವರಿಗೆ ಬಿರುದನ್ನು ನೀಡಿತಾ ಇಡೀ ಮದ್ದೂರು ತಾಲೂಕಲ್ಲಿ ಇವ್ರನ್ನ ಸನ್ಮಾನ ಮಾಡಿರ್ತಾರೆ. ತುಂಬ ಚೆನ್ನಾಗಿ ಮೇಕೆ ಸಾಕಾಣಿಕೆ ಮತ್ತು ಈ ಬಂಡೂರು ಕುರಿಗಳನ್ನ ತುಂಬ ಚೆನ್ನಾಗಿ ಸಾಕ್ತಾರೆ ನೋಡಿ. ಇವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮಗೆ ಮರಿ ಬೇಕಾದಂಥವ್ರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ಒಳ್ಳೆ ಜಾತಿಯ ಬೀಟೆಲ್ ಮೇಕೆಗಳನ್ನ ಸಾಕಿದ್ದಾರೆ. ಮತ್ತು ಅದ್ರ ಜೊತೆಗೆ ನಾಟಿ ಕೋಳಿನೂ ಸಹ ಇವರು ಸಾಕಿದ್ದಾರೆ. ರೇಷ್ಮೆ ಒಳಗಡೆ ರೇಷ್ಮೆ ಕೃಷಿ ಮಾಡೋದ್ರಲ್ಲಿ ಇವರು ಎತ್ತಿದ ಕೈ ನೋಡಿ. ರೇಷ್ಮೆ ಜೊತೆಗೆ ನಾಟಿ ಕೋಳಿನೂ ಸಹ ಸಾಕಿದ್ದಾರೆ. ರೇಷ್ಮೆನೂ ತುಂಬ ಚೆನ್ನಾಗಿದೆ. ನಾಟಿ ಕೋಳಿಗಳು, ಬೀಟೆಲ್ ಮೇಕೆಗಳನ್ನು ಸಹ ಸಾಕಿದ್ದಾರೆ. ಬೀಟೆಲ್ ಮೇಕೆಗಳು ರೇಷ್ಮೆ ಅಂತೂ ಅದ್ಭುತವಾಗಿ ಮಾಡಿದ್ದಾರೆ ಬಿಡಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮರಗಡ್ಡಿ ಥರ ಮಾಡಿ ಅದ್ರ ಜೊತೆಗೆ ನಾಟಿ ಕೋಳಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀರ. ಒಬ್ಬ ಮಗ ಪ್ಯಾರಾಮೆಡಿಕಲ್ ಮಾಡ್ಕೊಂಡಿದ್ದಾರೆ, ಇನ್ನೊಬ್ಬ ಮಗ ಇಂಜಿನಿಯರಿಂಗ್ ಮುಗಿಸಿ ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಿದ್ದಾರೆ. ಗೋಲ್ಡ್ ಮೆಡ್ಲ್ ತೊಗೊಂಡಿದ್ದಾರೆ. ಅವರು ಕಲ್ಕತ್ತಾದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಇವರು ನೋಡಿ ಆರಾಮಾಗಿ ಗಂಡ ಹೆಂಡತಿ ಇಬ್ಬರೇ ರೇಷ್ಮೆ ಕಡ್ಡಿ ಮಾಡಿದ್ದಾರೆ. ನಾಟಿ ಕೋಳಿಗಳು ನೋಡಿ ನಿಮ್ಮ ಕಣ್ಣು ಮುಂದೆ ನಾಟಿ ಕೋಳಿ ಸಾಕಿದ್ದಾರೆ. ಬೀಟೆಲ್ ಮೇಕೆಗಳು ಅವ್ರ ಖುಷಿಗೆ ಒಳ್ಳೆ ಬೀಟೆಲ್ ಮೇಕೆಗಳನ್ನ ಸಾಕಿದ್ದಾರೆ. ಪ್ಯೂರ್ ಬೀಟೆಲ್ ಮೇಕೆಗಳನ್ನ ಸಾಕಿದ್ದಾರೆ. ಮತ್ತು ಬಂಡೂರು ಮರಿಗಳನ್ನೂ ಅಷ್ಟೇ ತುಂಬ ಚೆನ್ನಾಗಿದ್ದಾವೆ. ಆರಾಮಾಗಿ ಯಾರ ಹಂಗಿಲ್ದೇ ಅವ್ರ ಪಾಡಿಗೆ ಅವರ ಹಳ್ಳಿನಲ್ಲಿ ಕೆಲಸ ಮಾಡಿಕೊಂಡು ಆರಾಮಾಗಿ ಜೀವನ ಮಾಡ್ತಾಯಿದ್ದಾರೆ. ತುಂಬ ಖುಷಿ ಆಯ್ತು ಸರ್ ನಿಮ್ಮ ಫಾರ್ಮ್ ನೋಡಿ. ನನಗೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಸಾಕಿದ್ದೀರ. ಈ ಒಂದು ನಾಟಿ ಕೋಳಿ ಇರ್ಬೋದು, ಬೀಟಲ್ ಮೇಕೆ ಆಗಿರ್ಬೋದು. ನಡ್ರಿ ಬಂಡೂರು ಮರಿ ಹತ್ರ ಹೋಗೋಣ. ಹುಳಗಳಾಗಲೇ ಹಣ್ಣಿಗೆ ಬಂದಿದ್ದಾವೆ. ಒಳ್ಳೆ ಪ್ರಗತಿಪರ ರೈತ ಇವರು ನೋಡಿ. ಆಗಲೇ ಗೂಡು ಕಟ್ತಾ ಇದ್ದಾವೆ. ತುಂಬ ಚೆನ್ನಾಗಿ ರೇಷ್ಮೆ ಇರ್ಬೋದು, ಯಾವುದೇ ಕೆಲಸ ಆದರೂ ಅಷ್ಟೇ ಇವರು ಆಳ ಥರ ನಿಂತ್ಕೊಂಡು ಕೆಲಸ ಮಾಡ್ತಾರೆ. ರಾಜನ ಥರ ಓಡಾಡ್ತಾರೆ. ಯಾವುದಕ್ಕೂ ಕೇರ್ ಮಾಡಲ್ಲ. ತುಂಬ ಚೆನ್ನಾಗಿ ನೋಡಿ. ತುಂಬ ಚೆನ್ನಾಗಿದೆ ಸರ್. ನಿಜವಾಗ್ಲೂ ನಿಮ್ಮನ್ನು ಮೆಚ್ಚಬೇಕು ನಾವು. ಎಲ್ಲ ಗೂಡು ಕಟ್ತಾ ಇದ್ದಾವಲ್ಲ ಸರ್ ಇವು? ಹಾಂ, ಹೌದು ಸರ್. ಸೂಪರ್ ಸರ್, ತುಂಬ ಚೆನ್ನಾಗಿ ಮಾಡಿದ್ದೀರ.
ಯಾವ ಆಳುಗಳ್ನ ಇಟ್ಕೊಂಡಿಲ್ಲ ಇವರೊಬ್ಬರೇ ಮೇಂಟೈನ್ ಮಾಡೋದು. ಗಂಡ ಹೆಂಡ್ತಿ ಇಬ್ಬರೇ, ಯಾವ ಆಳುಗಳ್ನ ಇಟ್ಕೊಂಡಿಲ್ಲ, ಏನಿಲ್ಲ. ಎಷ್ಟು ಮೊಟ್ಟೆ ಸರ್ ಇದು? 75 ಮೊಟ್ಟೆನಾ? ಇಲ್ಲ ಸರ್, ಚೆನ್ನಾಗಿ ಮಾಡಿದ್ದೀರಾ ಸರ್. ಖುಷಿ ಆಯಿತು ನಿಮ್ಮ ಫಾರ್ಮ್ಗೆ ನಾನು ಇವತ್ತು ವಿಸಿಟ್ ಮಾಡಿದ್ದು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ. ನಡ್ರಿ ಬಂಡೂರು ಕುರಿ ಹತ್ರ ಹೋಗೋಣ. ಬೆಳಿಗ್ಗೆ ಟೈಮು ಕುರಿಗಳನ್ನ ಕೂಡಾಕ್ಲಿಕ್ಕೆ ಈ ಥರ ಮಾಡ್ಕೊಂಡಿದ್ದಾರೆ ಇವರು. ತುಂಬ ಪ್ರೀತಿಯಿಂದ ತುಂಬ ಚೆನ್ನಾಗಿ ಸಾಕ್ತಾರೆ ಇವರು ಮರಿಗಳನ್ನ. ಮರಿಗಳು ಬೇಕಾದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ. ಇವ್ರನ್ನ ಮರಿ ಬೇಕಾದಂಥವ್ರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್ ಥ್ಯಾಂಕ್ ಯು ಸರ್. ಅದ್ಭುತವಾಗಿ ಬೆಳೆದಿದ್ದಾರೆ ನೋಡಿ ಬೇಲಿ ಮೆಂತ್ಯೆ. ತುಂಬ ಚೆನ್ನಾಗಿ ಬೆಳೆದಿದ್ದಾರೆ ಬೇಲಿ ಮೆಂತ್ಯನ. ಕುರಿಗಳಿಗೆ ಮತ್ತು ಮೇಕೆಗಳಿಗೆ ಬೇಲಿ ಮೆಂತ್ಯನ ತುಂಬ ಚೆನ್ನಾಗಿ ಬೆಳೆದಿದ್ದಾರೆ. ಎಲ್ಲ ಫುಲ್ ಕಂಪ್ಲೀಟ್ ಡ್ರಿಪ್ ಮಾಡಿದ್ದಾರೆ. ಎಲ್ಲ ಮರಗಡ್ಡಿ ಮಾಡಿ ತುಂಬ ಚೆನ್ನಾಗಿ. ರೇಷ್ಮೆ ಅಂತೂ ಎಕ್ಸಲೆಂಟ್, ತುಂಬ ಚೆನ್ನಾಗಿ ಬೆಳೆದಿದ್ದಾರೆ. ರೇಷ್ಮೆರಂತೂ ಎರಡು ಮಾತಿಲ್ಲ. ನೋಡಬೇಕಾದ್ರೆ ಯಾರಾದರೂ ಇವ್ರ ಫಾರ್ಮ್ನ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿ ರೇಷ್ಮೆ ಆಗಲಿ, ಬಂಡೂರು ಕುರಿಗಳಾಗಲಿ, ಬೀಟಲ್ ಮೇಕೆಗಳಾಗಲಿ, ನಾಟಿ ಕೋಳಿಗಳಾಗಲಿ ತುಂಬ ಚೆನ್ನಾಗಿ ಸಾಕಿದ್ದಾರೆ. ಒಳ್ಳೆ ಪ್ರಗತಿಪರ ಕೃಷಿಕರು ಇವರು. ಯಾರೇ ಬಂದರೂ ಸಹ ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ. ಒಳ್ಳೆ ವ್ಯಕ್ತಿ ನೋಡಿ. ಅಕ್ಸೆ ಸಹ ಸೈಡಲ್ಲಿ ಅಕ್ಸೆನೂ ಹಾಕಿದ್ದಾರೆ ಕುರಿಗೆ ಮತ್ತು ಮೇಕೆಗೆ ಅಂತೇಳಿ.